ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 400 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿರ್ತೀನಿ. ಈ ಒಂದು 400 ರುಪೀಸ್ಗೆ ನೀವು ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಸರ್ಪಾಡ್ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 400 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಥ್ರೂ ಫೋನ್ ಕಾಲೇ ನಿಮ್ಗೆ ರೀಡಿಂಗ್ ಸಿಗತ್ತೆ. ಸೊ ನಾನು ಏನಾದ್ರೂ ಕಾಲ್ಗೆ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಕಾಲ್ ಬ್ಯಾಕ್ ಮಾಡೇ ಮಾಡ್ತೀನಿ. ಸೊ ಕಾಲ್ಸ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ, ಕಾಲ್ಸ್ ಪಿಕ್ ಮಾಡಕ್ಕಾಗಲ್ಲ, ನಾನು ಕೂಡ ಕೆಲಸದಲ್ಲಿ ಇರ್ತೀನಿ. ಸೊ ಹಾಗಾಗಿ ನೀವು ವಾಟ್ಸಪ್ ಮಾಡಿ, ಕಾಲ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನನಗೆ ವಾಟ್ಸಪ್ ಮಾಡಿ. ವಾಟ್ಸಪ್ ಅಲ್ಲಿ ನಿಮ್ ಡೀಟೇಲ್ಸ್ ಕಳ್ಸ್ಕೊಡಿ, ನಿಮ್ ನೇಮ್, ಪ್ಲೇಸ್, ಏಜ್, ಡೇಟ್ ಆಫ್ ಬರ್ತ್ ಮತ್ತೆ ನಿಮ್ಮ ಪಾರ್ಟ್ನರ್ ಫುಲ್ ನೇಮ್ ಎಲ್ಲಾನು ನನಗೆ ಕಳ್ಸ್ಕೊಡಿ. ದೆನ್ ಯು ಕ್ಯಾನ್ ಮೇಕ್ ಅ ಪೇಮೆಂಟ್ ಡೀಟೇಲ್ಸ್ ಕೂಡ ಯಾವ್ದಕ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಅದೇ ನಂಬರ್ಗೆ ಪೇ ಮಾಡಿ, ವೇಟ್ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ರೀಡಿಂಗ್ ಸಿಗತ್ತೆ. ಸೊ ಇಷ್ಟು ಪ್ರೊಸೀಜರ್ನ ನೀವು ಖಂಡಿತ ಫಾಲೋ ಮಾಡಿ. ದಯವಿಟ್ಟು ಗೊತ್ತಾಗಲ್ಲ ನಂಗೆ, ಹೇಳ್ದೆ ಕೇಳ್ದೆ ಪೇಮೆಂಟ್ ಮಾಡ್ತೀರಾ, ಆಮೇಲೆ ಅವ್ರಿಗೆ ರೀಡಿಂಗ್ ಮಿಸ್ ಆಯ್ತು ಅಂತ ಹೇಳಿ ಬೈಕೋತೀರಾ. ಸೊ ಹಾಗಾಗಿ ವೇಟ್ ಮಾಡಿ, ಓಕೆ. ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ದಟ್ ಈಸ್ ಲವ್ ರೀಡಿಂಗ್. ನಿಮ್ಮ ಪಾರ್ಟ್ನರ್ ಮುಂದೆ ಬರುವಂತ ದಿನಗಳಲ್ಲಿ ಯಾವೆಲ್ಲ ಆಕ್ಷನ್ ತಗೋತಾರೆ, ನಿಮ್ ಬಗ್ಗೆ ಏನ್ ಒಪಿನಿಯನ್ ಇದೆ ಕರೆಂಟ್ಲಿ, ಅವರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇರುತ್ತೆ. ಇಟ್ಸ್ ಟೋಟಲಿ ಲವ್ ಅಂತ ಹೇಳ್ಬೋದು. ಯಾಕೆಂತ ಅಂದ್ರೆ ಒಂದ್ ವ್ಯಕ್ತಿ ಬಗ್ಗೆ ಅಂದ್ರೆ ರೀಡಿಂಗ್ಸ್ ಅಲ್ಲಿ ತುಂಬಾ ಲವ್ ರೀಡಿಂಗ್ಸ್ ಮಾಡಿ ಅಂತ ಕೇಳ್ತೀರಾ, ಅದಕ್ಕೋಸ್ಕರ ನಾನು ಪರ್ಮನೆಂಟ್ ಆಗೇನೆ ಲವ್ ರೀಡಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಬಿಗಿನ್. ಸೊ ನಿಮ್ಮ ಪಾರ್ಟ್ನರ್ ಅಟ್ ಪ್ರೆಸೆಂಟ್ ನಿಮ್ಮ ಬಗ್ಗೆ ಯಾವ ಒಪಿನಿಯನ್ ಇದೆ ಅಂಡ್ ಮುಂದೆ ಬರುವಂತಹ ದಿನಗಳಲ್ಲಿ ಯಾವ ಆಕ್ಷನ್ ತಗೋತಾರೆ ಪ್ರತಿಯೊಂದನ್ನು ಕೂಡ ಇವಾಗ ನೋಡೋಣ. ಲೆಟ್ಸ್ ಬಿಗಿನ್. ಓಕೆ, 6 of Wands ಇದೆ, 8 of Swords, wow, 7 of Swords, Chariot ಇದೆ, ಓಕೆ, 6 of Pentacles, and ನೀವು ನೋಡ್ತಿರ್ಬೋದು ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಏಸ್ ಆಫ್ ಸೋರ್ಟ್ಸ್. ಓಕೆ, ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಡೆಫಿನೆಟ್ ಆಗಿ ನಿಮ್ಮ ಪಾರ್ಟ್ನರ್ ಕರೆಂಟ್ ಆಗಿ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಆ ಒಂದು ವ್ಯಕ್ತಿ ಖಂಡಿತವಾಗ್ಲೂ ಜೆನ್ಯೂನ್ ಆಗಿದ್ದಾರೆ, ನಿಮ್ಮ ಜೊತೆಗೆ ಆನೆಸ್ಟಿ ಆಗಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಯಾಕೆ ಅಂತ ಅಂದ್ರೆ ಅವರ ಪ್ರಪಂಚನೇ ನೀವ ಆಗಿದ್ದೀರಾ. ಸೊ ಅವರ ಪ್ರೀತಿ, ಪ್ರೇಮ, ಕೇರಿಂಗ್, ಅಟೆನ್ಷನ್ ಪ್ರತಿಯೊಂದನ್ನು ಅವರು ನಿಮ್ಮಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಸೋ ಬ್ಯಾಡ್ಲಿ ಅಂಡ್ ಸೋ ಮಚ್ ಅಂತ ನಾನು ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಲೈಕ್ ದಿಸ್ ಪರ್ಸನ್ ಡೆಫಿನೆಟ್ಲಿ ಕೇರ್ಸ್ ಟು ಯು. ಸೊ ನಿಮ್ಮ ಜೊತೆಗೆ ಈ ಒಂದು ಕನೆಕ್ಷನ್ ಅವರು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ ನಿಮ್ಮ ಕನೆಕ್ಷನ್ ನ. ಯಾಕೆ ಅಂತ ಅಂದ್ರೆ ನೋಡಿ 6 of Wands ಇದೆ. ಸೊ ಇಫ್ ಯು ಆರ್ ರಿಯಲಿ ವಾಂಟೆಡ್ ಟು ಗೆಟ್ ಮ್ಯಾರಿಡ್ ಟು ದಿಸ್ ಪರ್ಸನ್, ಡೆಫಿನೆಟ್ಲಿ ಅದು ಖಂಡಿತ ಸಾಧ್ಯ ಇದೆ. ಸೊ ಈ ಒಂದು ವ್ಯಕ್ತಿನೂ ಕೂಡ ಆದಷ್ಟು ಬೇಗ ನನ್ನ ಜೊತೆಗೆ ಫ್ಯಾಮಿಲಿ ಆಗ್ಬೇಕು, ಮ್ಯಾರೇಜ್ ಆಗ್ಬೇಕು, ನಮ್ದು ಪುಟ್ಟ ಸಂಸಾರ ಸ್ಟಾರ್ಟ್ ಮಾಡ್ಬೇಕು ಅಂತ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಪ್ಲಾನಿಂಗ್ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ 6 of Wands ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಟು ಗಿವ್ ಯು ದ ಲಾಂಗ್ ಟರ್ಮ್ ಕಮಿಟ್ಮೆಂಟ್. ಸೊ ನೀವು ವೇಟ್ ಮಾಡ್ತಾ ಇದ್ರ ತುಂಬಾ ಲಾಂಗ್ ಟೈಮ್ ಇಂದ, ತುಂಬಾ ವರ್ಷಗಳಿಂದ ನಾನು ಅವ್ರ ಜೊತೆಗಿದ್ದೀನಿ, ಪ್ರೀತಿನಲ್ಲಿ ಇದೀವಿ, ಯಾವುದೇ ಒಂದು ಚೇಂಜಸ್ ನನ್ನ ವ್ಯಕ್ತಿ ಯಾಕೆ ಮಾಡ್ತಾ ಇಲ್ಲ ಅಂತ ನೀವು ತುಂಬಾನೇ ಯೋಚನೆ ಮಾಡ್ತಾ ಇದ್ರೆ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ. ಕಮಿಂಗ್ ಡೇಸ್ ಅಲ್ಲಿ ಈ ಒಂದು ವ್ಯಕ್ತಿ ನಿಮಗೆ ಮ್ಯಾರೇಜ್ ಪ್ರಪೋಸಲ್ಸ್ ಕೊಡ್ತಾರೆ, ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಮ್ಯಾರೇಜ್ ಬಗ್ಗೆ ಆದಷ್ಟು ಬೇಗ ಒಂದು ಅಪ್ಡೇಟ್ಸ್ ಈ ಒಂದು ವ್ಯಕ್ತಿ ಕಡೆಯಿಂದ ಸಿಗುತ್ತೆ ಅಂತ ಬರ್ತಾ ಇದೆ. ಸೊ ನಿಮ್ಗೂ ಕೂಡ ಯು ಆರ್ ಆಲ್ಸೋ ಮ್ಯಾನಿಫೆಸ್ಟಿಂಗ್ ಮ್ಯಾರೇಜ್ ಅಂತಾನೆ ಹೇಳ್ತೀನಿ. ಈ ಒಂದು ವ್ಯಕ್ತಿ ಎಲ್ಲಾ ಆಸ್ಪೆಕ್ಟ್ ಅಲ್ಲೂ ಅವ್ರು ಯೋಚನೆ ಮಾಡ್ತಿದ್ದಾರೆ, ನನ್ನ ವ್ಯಕ್ತಿ ನನ್ನ ಜೊತೆಗೆ ತುಂಬಾ ಚೆನ್ನಾಗಿದ್ದಾರೆ, ನಾನು ಅವ್ರ ಜೊತೆ ತುಂಬಾ ಚೆನ್ನಾಗಿದ್ದೀನಿ, ನಮ್ಮಿಬ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಮ್ಯೂಚುವಲ್ ಆಗಿ ನಾವಿಬ್ರು ಎಮೋಷನಲ್ ಬಾಂಡಿಂಗ್ ನಲ್ಲಿ ಇದೀವಿ. ಸೊ ನಮ್ಮಿಬ್ರ ಮಧ್ಯ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ, ಗಂಡ ಹೆಂಡತಿ ಹೆಂಗಿದ್ದಾರೆ ನಾವು ಕೂಡ ಅದೇ ರೀತಿ ಇದೀವಿ. ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ಗೆಟ್ ಮ್ಯಾರಿ ಅಂತಾನೂ ಅವ್ರಿಗೆ ಅನಿಸ್ತಾ ಇದೆ. ಸೊ ಇದೊಂದು ಒಳ್ಳೆ ಸಮಯ ಮದ್ವೆ ಆಗೋದಿಕ್ಕೆ. ಆದಷ್ಟು ಬೇಗ ನನ್ನ ವ್ಯಕ್ತಿ ಜೊತೆಗೆ ಮ್ಯಾರೇಜ್ ಆಗ್ಬೇಕು, ಮದ್ವೆ ಮಾಡ್ಕೋಬೇಕು, ನನ್ನ ವ್ಯಕ್ತಿ ನನ್ನ ಜೊತೆಗೆ ಇದ್ದಷ್ಟು ದಿನ ನಾನು ಆರಾಮಾಗಿ ಜೀವನದಲ್ಲಿ ಜೀವನ ಮಾಡ್ತೀನಿ. ಸೊ ಈ ಒಂದು ಕನೆಕ್ಷನ್ ಅಲ್ಲಿ ಅವ್ರಿಗೆ ಯಾವುದೇ ರೀತಿ ಇಲ್ಲ ಬೇಡ ಈ ರೀತಿ ಅವತ್ತಿಗೂ ಅವ್ರಿಗೆ ಅನ್ಸಿಲ್ಲ. ಈ ಕನೆಕ್ಷನ್ ಅಲ್ಲಿ ಅವರು ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದ್ದಾರೆ. ಸೊ ಅವ್ರಿಗೆ ಅನಿಸ್ತಾ ಇದೆ ನನ್ನ ಲೈಫ್ ಅಲ್ಲಿ ಒಂದು ರೈಟ್ ಪಾರ್ಟ್ನರ್, ಒಂದು ಪರ್ಫೆಕ್ಟ್ ಪಾರ್ಟ್ನರ್ ಅಂತ ಅಂದ್ರೆ ನನ್ನ ವ್ಯಕ್ತಿನೇ. ನನ್ನ ವ್ಯಕ್ತಿಯ ಜೀವನದಲ್ಲಿ ಅಥವಾ ನನ್ನ ಜೀವನದಲ್ಲಿ ಯಾರನ್ನೂ ಕೂಡ ಇವ್ರನ್ನ ನಾನು ರಿಪ್ಲೇಸ್ ಮಾಡಕ್ ಆಗಲ್ಲ ನನ್ನ ಜೀವನದಲ್ಲಿ.
ಅನ್ನೋದು ಅವ್ರಿಗೆ ತುಂಬಾ ಯೋಚನೆ ಬರ್ತಾ ಇದೆ. ಸೊ ಚಾರಿಯಟ್, ದಿಸ್ ಪರ್ಸನ್ ವಾಂಟ್ಸ್ ಟು ಎಕ್ಸ್ಪೀರಿಯನ್ಸ್ ಲೈಕ್ ಒಂದು ಮ್ಯಾರೇಜ್ ಆದ್ಮೇಲೆ ನಮ್ದು ಡ್ರೀಮ್ ವರ್ಲ್ಡ್ ಅಂತ ಸ್ಟಾರ್ಟ್ ಆಗ್ಬೇಕು ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಸೊ ನಾನು ಮದ್ವೆ ಆದಾಗ ನನ್ನ ಪಾರ್ಟ್ನರ್ ನನ್ನ ಹೆಂಗ್ ನೋಡ್ಕೋತಾರೆ, ಹೇಗೆ ಸ್ವೀಕಾರ ಮಾಡ್ತಾರೆ, ಅಂಡ್ ಯಾವ ತರ ನಾವು ಲೈಫ್ನ ಲೀಡ್ ಮಾಡ್ತೀವಿ, ಸೊ ಅವ್ರು ನನ್ನ ಯಾವ ತರ ನೋಡ್ಕೋಬಹುದು, ಪ್ರತಿಯೊಂದನ್ನು ಅವರು ತುಂಬಾನೇ ಇಮ್ಯಾಜಿನ್ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ರೆಡಿ ಫಾರ್ ಮ್ಯಾರೇಜ್. ಸೊ ಆಕ್ಚುಲಿ ಅವರು ರೆಡಿ ಆಗ್ತಿದ್ದಾರೆ ಮ್ಯಾರೇಜ್ಗೆ. ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ ಅವರು ಒಂದು ಯೋಚನೆಗಳಲ್ಲಿದ್ರು, ಸೆಟಲ್ ಆಗೋಣ, ಸೆಟಲ್ ಆದ್ಮೇಲೆ ಮದ್ವೆ ಆಗೋಣ ಅಂತ. ಬಟ್ ಇವಾಗ ಅವರು ಚೇಂಜ್ ಮಾಡ್ಕೊಂಡಿದ್ದಾರೆ ಅವರ ಮೈಂಡ್. ಫಸ್ಟ್ ನಾನು ಮದ್ವೆ ಆಗಿ ಆಮೇಲೆ ನಾವಿಬ್ರು ಒಟ್ಟಿಗೆ ದುಡ್ದು ಸೆಟಲ್ ಆಗಬಹುದು, ಅದು ಕೂಡ ನನ್ನ ವ್ಯಕ್ತಿಗೆ ಆ ಕೆಪಾಸಿಟಿ ಇದೆ, ನನಗೂ ಆ ಕೆಪಾಸಿಟಿ ಇದೆ, ನಾವಿಬ್ರು ಒಟ್ಟಿಗೆ ವರ್ಕ್ ಮಾಡಿ, ಒಟ್ಟಿಗೆ ಸಾಧನೆ ಮಾಡಿ, ಒಟ್ಟಿಗೆ ನಾವಿಬ್ರು ಇನ್ಸ್ಪೈರ್ ಆದ್ರೆ ಹೆಂಗಿರುತ್ತೆ. ಸೊ ಮ್ಯಾರೇಜ್ ಅಂದ್ರೆ ಇಟ್ಸ್ ನಾಟ್ ಲೈಕ್ ಎಲ್ಲ ಸೆಟ್ಲ್ ಆದ್ಮೇಲೆ ಮ್ಯಾರೇಜ್ ಆಗೋದಕ್ಕಿಂತ ಮ್ಯಾರೇಜ್ ಆದ್ಮೇಲೆ ಸೆಟ್ಲ್ ಆಗೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಅವ್ರು ತುಂಬಾ ಬ್ರಾಡ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಸೊ ಮೇ ಬಿ ಅವರ ಮನೆಯಲ್ಲೂ ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಾ ಇರ್ಬೋದು, ಲೈಕ್ ನಿಂಗೆ ಇಷ್ಟ ಬಂದಿರೋರ್ನೆ ಮದ್ವೆ ಮಾಡ್ಕೋ ಅಥವಾ ಸಮಥಿಂಗ್. ನಂಗೆ ಈ ರೀತಿ ಕಾಣಿಸ್ತಾ ಇದೆ. ಯಾಕಂತಂದ್ರೆ ತುಂಬಾ ಲಾಂಗ್ ಟೈಮ್ ಇಂದ ನೀವು ತುಂಬಾ ಕೇಳ್ತಾ ಇದ್ದೀರಾ, ಸೊ ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡಿದ್ಯಾ ಅಥವಾ ಯಾವಾಗ ಮ್ಯಾರೇಜ್ ಆಗ್ಬೇಕಂತ ಇದೆಯಾ ಅಂತ. ಬಟ್ ಈ ಒಂದು ವ್ಯಕ್ತಿ ಅವಾಗೆಲ್ಲ ಆ ಒಂದು ಕಾನ್ವರ್ಸೇಷನ್ ನ ಇಗ್ನೋರ್ ಮಾಡ್ತಾ ಇದ್ರು ಅಥವಾ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರಲ್ಲ. ಬಟ್ ದಿಸ್ ಪರ್ಸನ್ ವಾಂಟ್ಸ್ ಟು ಗೆಟ್ ಮ್ಯಾರಿ ವೆರಿ ಸೂನ್. ಯಾಕಂತಂದ್ರೆ ತುಂಬಾ ಡೆಸ್ಪಿರೇಷನ್ ಅಲ್ಲಿ ಇದ್ದಾರೆ. ಆದಷ್ಟು ಬೇಗ ನಾನು ಮದ್ವೆ ಆಗ್ಬೇಕು, ನಂದೇ ಆದಂತ ಒಂದು ಪುಟ್ಟ ಸಂಸಾರ ಸ್ಟಾರ್ಟ್ ಆಗ್ಬೇಕು ಅಂತ ಅವ್ರು ಆಕ್ಚುಲಿ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ಯಾಕಂತಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿದಾಗಲ್ಲ ಅವ್ರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ. ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ದೇ ಆರ್ ಹ್ಯಾಪಿ, ಅವ್ರ ಖುಷಿನ ಕೊಂಡ್ಕೊಂಡಿದ್ದಾರೆ. ನೋಡಿ, ಒಬ್ಬ ವ್ಯಕ್ತಿ ಜೊತೆಗೆ ನಾವ್ ಇದೀವಿ ಅಂತ ಅಂದ್ರೆ ನಾವು ಅವ್ರ ಜೊತೆಗಿದ್ದಾಗ ಯಾವ ತರ ಫೀಲ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬಟ್ ನಿಮ್ಮ ಜೊತೆಗಿದ್ದಷ್ಟು ದಿನಾನು ಕೂಡ ಈ ಒಂದು ವ್ಯಕ್ತಿ ತುಂಬಾ ಖುಷಿಯಾಗಿದ್ದಾರೆ. ನೀವು ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೀರಾ, ಪ್ರೈವಸಿ ಕೊಟ್ಟಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೆಲ್ಪ್ ಮಾಡ್ತಾ ಇದ್ದೀರಾ, ಲೈಫ್ ನ ತೋರಿಸ್ಕೊಟ್ಟಿದ್ದೀರಾ. ಜೀವನದಲ್ಲಿ ಜೀವನ ಹೆಂಗೆ ಮಾಡೋದು, ಪ್ರೀತಿ ಅಂದ್ರೇನು, ಸಂಬಂಧ ಅಂದ್ರೇನು, ಪ್ರೀತಿ ವ್ಯಾಲ್ಯೂ ಏನು, ಪ್ರತಿಯೊಂದನ್ನು ಕೂಡ ನೀವು ಅವ್ರ ಲೈಫಲ್ಲಿ ಬಂದ್ಮೇಲೆ, ಅವರು ನಿಮ್ ಲೈಫಲ್ಲಿ ಬಂದ್ಮೇಲೆ ತುಂಬಾನೇ ಬದಲಾವಣೆಗಳಾಗಿದೆ ನಿಮ್ಮ ಜೀವನದಲ್ಲಿ. ಸೊ ದಿಸ್ ಇಸ್ ವಾಟ್ ಲವ್ ಮೀನ್ಸ್. ಓಕೆ, ಸೊ ರಿಲೇಶನ್ಶಿಪ್ ಅಂದಿದ ತಕ್ಷಣ ತುಂಬಾ ಜನಕ್ಕೆ ಅದೊಂದು ಅಟ್ರಾಕ್ಷನ್, ಫಿಸಿಕಲ್, ರೊಮ್ಯಾನ್ಸ್ ಅಂತ ಅನ್ಕೋತಾರೆ. ಬಟ್ ದಿಸ್ ಇಸ್ ನಾಟ್ ಆಕ್ಚುಲಿ ಅ ಲೈಫ್. ಸೊ ಇವಾಗ ನಿಮ್ಮ ವ್ಯಕ್ತಿಗೆ ನೀವು ಯಾವ ತರ ಸಪೋರ್ಟ್ ಮಾಡ್ತಿದ್ರ, ಅವ್ರು ನಿಮ್ಗೆ ಯಾವ ತರ ನೋಡ್ಕೋತಾ ಇದ್ದಾರೆ, ಒಬ್ರಿಗೊಬ್ರು ಯಾವ ತರ ಅಂದ್ರೆ ಇಷ್ಟ ಪಟ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀರಾ ಅಲ್ವಾ, ದಿಸ್ ಇಸ್ ಕಾಲ್ಡ್ ಲವ್. ಸೊ ತುಂಬಾ ಲಾಂಗ್ ಟೈಮ್ ಹಿಂದ ಈ ಒಂದು ವ್ಯಕ್ತಿ ಇಸ್ ಆಕ್ಚುಲಿ ಡ್ರೀಮಿಂಗ್ ಅಬೌಟ್ ಟು ಗೆಟ್ ಮ್ಯಾರಿ ಅಂತ ಬರ್ತಾ ಇದೆ. ರೀಸೆಂಟ್ ಆಗಿ ಅವರು ನಿಮ್ಮನ್ನ ಡ್ರೀಮ್ ಅಲ್ಲಿ ನೋಡ್ತಿರ್ಬೋದು, ಡ್ರೀಮ್ಸ್ ಅಲ್ಲಿ ಮ್ಯಾರೇಜ್ ಆಗಂಗೆ ಕಾಣಿಸ್ತಿರ್ಬೋದು. ಇದೆಲ್ಲ ನೋಡಿದಾಗ ದಿಸ್ ಇಸ್ ದ ಟೈಮ್ ಟು ಗೆಟ್ ಮ್ಯಾರಿ ಅಂತ ಅವ್ರಿಗೆ ಅನಿಸ್ತಾ ಇದೆ. ಯಾಕೆಂತಂದ್ರೆ ಏಸ್ ಆಫ್ ಸೋರ್ಟ್ಸ್. ಸೊ ನ್ಯೂ ಬಿಗಿನಿಂಗ್ ಇಸ್ ಯೆಟ್ ಟು ಸ್ಟಾರ್ಟ್ ಅಂತ ಹೇಳ್ತೀನಿ. ಸೊ ನಿಮ್ಮಿಬ್ರು ಮಧ್ಯೆ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ, ನಿಮ್ಮ ಕನೆಕ್ಷನ್ ಗ್ರೋ ಆಗ್ತಾ ಇದೆ, ನಿಮ್ಮ ಕನೆಕ್ಷನ್ ಅಲ್ಲಿ ದೇರ್ ಈಸ್ ಅ ಸಕ್ಸಸ್ಫುಲ್ ಎನರ್ಜಿ. ಸೊ ತುಂಬಾ ಲಾಂಗ್ ಟೈಮ್ ಇಂದ ನೀವು ತುಂಬಾ ವೇಟ್ ಮಾಡ್ತಾ ಇದ್ದೀರಾ ಈ ಒಂದು ವ್ಯಕ್ತಿ ಜೊತೆಗೆ ಆದಷ್ಟು ಬೇಗ ಮದ್ವೆ ಮಾಡ್ಕೋಬೇಕು, ಅಥವಾ ತುಂಬಾನೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ನೀವು ಫಾಲೋ ಮಾಡಿರ್ಬೋದು, ಅಥವಾ ಜರ್ನಲಿಂಗ್ ಬರ್ದಿರ್ಬೋದು, ಅಥವಾ ದೇವರಿಗೆ ಅರಕೆ ಹೊತ್ಕೊಂಡಿರ್ಬೋದು. ಎಲ್ಲಾ ದೇವರ ಸ್ಪಿರಿಚುವಲ್ ಯೂನಿವರ್ಸ್ ಆರ್ ಗಿವಿಂಗ್ ಯು ದ ಬ್ಲೆಸ್ಸಿಂಗ್. ಓಕೆ, ಈ ಕನೆಕ್ಷನ್ ಅಲ್ಲಿ ತುಂಬಾ ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ. ಆದಷ್ಟು ಬೇಗ ನಿಮ್ದು ಮ್ಯಾರೇಜ್ ಆಗತ್ತೆ ಅಂತಾನೆ ಹೇಳ್ತಿದ್ವಿ. ಸೊ ದಿಸ್ ಕಾರ್ಡ್ ಇಸ್ ಆಲ್ ಅಬೌಟ್ ದ ಮ್ಯಾರೇಜ್ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ನಂಗೆ ಮ್ಯಾರೇಜ್ ಬಿಟ್ರೆ ನಂಗೆ ಯಾವ ಎನರ್ಜಿನೂ ಜಾಸ್ತಿ ಕಾಣಿಸ್ತಾ ಇಲ್ಲ. ಸೊ ಡೆಫಿನೆಟ್ಲಿ ಹೂ ಆರ್ ಗೋಯಿಂಗ್ ಟು ಗೆಟ್ ಮ್ಯಾರಿಡ್ ದಿಸ್ ಇಯರ್ ಅಥವಾ ನೆಕ್ಸ್ಟ್ ಇಯರ್, ಡೆಫಿನೆಟ್ಲಿ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಹೇಳ್ಬಹುದು. ಸೊ ಆದಷ್ಟು ಬೇಗ ನಿಮ್ಮಿಬ್ಬರ ಮಧ್ಯ ಮದ್ವೆ ಮಾತುಕತೆ ನಡೆಯುತ್ತೆ. ಮದ್ವೆ ಮಾಡ್ಕೋಬೇಕು ಅಂತಾನೆ ಮೇ ಬಿ ದೇ ಆರ್ ಗೋಯಿಂಗ್ ಟು ಗಿವ್ ಯು ದ ಸರ್ಪ್ರೈಸ್. ಸೊ ಇದೆಲ್ಲಾನು ಅವರು ಯೋಚನೆ ಮಾಡಿ ಒಂದು ರೈಟ್ ಡಿಸಿಷನ್ ಜೊತೆಗೆ ನಿಮ್ಮ ಜೀವನದಲ್ಲಿ ಕಾಲಿಡ್ತಾ ಇದ್ದಾರೆ. ಸೊ ಕಮಿಂಗ್ ಡೇಸ್ ಅಲ್ಲಿ ನೆಕ್ಸ್ಟ್ ವೀಕ್ ಅಥವಾ 1-2-3 ವೀಕ್ಸ್ ಒಳಗಡೆ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಟು ಮೇಕ್ ಅ ಕಾನ್ವರ್ಸೇಷನ್ ಅಬೌಟ್ ಮ್ಯಾರೇಜ್. ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ, ಮ್ಯಾರೇಜ್ ಬಗ್ಗೆ ಈ ತರ ಅನ್ಕೊಂಡಿದೀನಿ, ಏನ್ ಮಾಡ್ತೀಯ ನೀನು, ಪ್ರತಿಯೊಂದನ್ನು ಕೂಡ ಈ ಒಂದು ವ್ಯಕ್ತಿ ಒಂದು ಗ್ರ್ಯಾಂಡ್ ಆಗಿ ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಆಕ್ಚುಲಿ ಪ್ರೆಸೆಂಟೇಷನ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಬಟ್ ಡೆಫಿನೆಟ್ಲಿ ವಿಲ್ ಗೆಟ್ ಮ್ಯಾರಿಡ್ ಟು ದಿಸ್ ಪರ್ಸನ್ ವೆರಿ ಸೂನ್ ಅಂತ ಹೇಳ್ತೀಯ. ಗಾಡ್ ಬ್ಲೆಸ್ ಯು ಗೈಸ್.